ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ವಚನಗಳು ಮತ್ತು ಅವುಗಳ ಅರ್ಥಗಳನ್ನು ಸಹ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ, ಮೊದಲನೆಯ ವಚನ ಯಾವುದು ಅಂತ ನೋಡೋಣ. ಇರುಳೆಂದೇನೋ ಕುರುಡಂಗೆ, ಹಗಲೆಂದೇನೋ ಕುರುಡಂಗೆ. ಅಂದರೆ ಕುರುಡನಿಗೆ ಹಗಲಾದರೂ ಒಂದೇ, ಇರುಳಾದರೂ ಒಂದೇ, ಅಥವಾ ಏನಾದ್ರೂ ಅವರಿಗೆ ಏನು ಅಷ್ಟು ವ್ಯತ್ಯಾಸ ಇರೋಲ್ಲ. ಯಾಕಂದರೆ ಅವರಿಗೆ ಕಾಣೋದೇ ಇಲ್ಲ. ಆದ್ದರಿಂದ ಅವರಿಗೆ ಹಗಲಾದರೂ ಇರುಳಾದರೂ ಒಂದೇನೆ ಅಂತ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ ನೋಡೋಣ. ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ. ಅಂದರೆ ಕೆಂಪುಗಿರುವವನು ಕಪ್ಪುಗಿರುವವನ ನೆನೆಸ್ಕೊಂಡ್ರೇ ಅಥವಾ ಅವ್ರ ಬಗ್ಗೆ ಮಾತಾಡಿದ್ರೇ ಕಪ್ಪುಗಾಗ್ತಾರೆಯೇ, ಅದೇ ರೀತಿ ಕಪ್ಪುಗಿರುವವರು ಕೆಂಪುಗೆ ಬೆಳ್ಳಿಗೆ ಇರುವವರನ್ನು ನೆನೆಸಿಕೊಂಡ್ರೆ ಅವರು ಆ ಕೆಂಪಾಗೋದಕ್ಕೆ ಸಾಧ್ಯವೇ? ಅವರವರ ಗುಣ ಅವರವರಿಗೆ ಇರುತ್ತೆ ಅಂತ ಈ ವಚನದ ಅರ್ಥ ಬರುತ್ತೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹೊಯ್ದಡೆ ಸಿಹಿಯಾಗಬಲ್ಲುದೇ ಕಹಿಯಹುದಲ್ಲದೆ. ಈ ವಚನದ ಅರ್ಥವನ್ನು ತಿಳಿಯೋಣ ಬನ್ನಿ. ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಹಸುವಿನ ಹಾಲ ನೆರೆದು ಜೇನುತುಪ್ಪವನ್ನು ಅದಕ್ಕೆ ಹೊಯ್ದರೂ ಕೂಡ ಅದು ಗಿಡ ಬಂದು ಅದು ಸಿಹಿಯಾಗಬಲ್ಲುದೇ, ಅಥವಾ ಆದರೆ ಕಹಿಯೇ ಇರುತ್ತೆ ಅಲ್ವಾ. ಸಿಹಿ ಎಷ್ಟಾದರೂ ನೀವು ಸಿಹಿಯಾಗಿರುವಂತಹ ಜೇನುತುಪ್ಪವ ಹಾಕಿದರೂ, ಬೆಲ್ಲದ ಕಟ್ಟೆಯನ್ನು ಕಟ್ಟಿದ್ರೂ, ಆಕಳ ಅಥವಾ ಹಸುವಿನ ಹಾಲನ್ನು ಎರೆದರೂ ಕೂಡ ಅದರ ಗುಣವನ್ನು, ಬೇವಿನ ಗುಣವನ್ನು ಅದು ಬಿಡುವುದಿಲ್ಲ. ತುಂಬ ದೊಡ್ಡ ವಿಡಿಯೋಸ್ ಮಾಡಿದ್ರೆ ಜನರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್.